ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು 5 ವರ್ಷದ ಒಳಗಿರೋ ಮಕ್ಕಳಿಗೆ ಯಾವ ಥರ ಫುಡ್ಡನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಅದು ಏನಂದರೆ, ನನ್ನ ಮಗನ ಒಂದು ಇನ್ಸಿಡೆಂಟ್, ಮೊನ್ನೆ ಆಗಿದ್ದಂಥ ಒಂದು ಇನ್ಸಿಡೆಂಟ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನಂದರೆ, ಜಂಕ್ ಫುಡ್ಡನ್ನು ನಾವು ಯಾವಾಗಲೂ ಒಂದ್ಸರಿ ಕೊಡಬೇಕು. ಒಂದು ತಿಂಗಳಾಗ್ಬೋದು, ಒಂದು 15 ಡೇಸ್ಗೆ ಒಂದ್ಸರಿ ಆ ಥರ ಏನಾದರೂ ಕೊಡ್ಬೋದು. ನಾವೇನಂದರೆ ಡೈಲಿ ಕೊಡ್ತಿರ್ತೀವಲ್ಲ, ಅಂಥ ಮಕ್ಕಳಿಗೆ ಇದು ತುಂಬಾ ಹೆಲ್ಪ್ಫುಲ್ ಆಗಿರುವಂಥ ವಿಡಿಯೋ. ಇದು ನನ್ನ ಮಗನಿಗೆ ಆಗಿರುವಂತಹ ಒಂದು ಇನ್ಸಿಡೆಂಟ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅವನಿಗೆ 2.5 ವರ್ಷ. ಸೊ ಇಲ್ಲಿ 5 ವರ್ಷದಿಂದ ಒಂದು ವರ್ಷದಿಂದ 5 ವರ್ಷದ ತನಕನೂ ಈ ವಿಡಿಯೋ ಇನ್ಕ್ಲೂಡ್ ಆಗುತ್ತೆ. 5 ವರ್ಷದ ತನಕ ಯಾವ ಮಕ್ಕಳಿಗೂ ಕೂಡ ಡೈಜೆಸ್ಟಿವ್ ಸಿಸ್ಟಮ್ ಕರೆಕ್ಟಾಗಿ ಇರೋದಿಲ್ಲ. ಕೆಲವೊಂದು ಮಕ್ಕಳಿಗೆ ಮಾತ್ರ ಅದು ಅಡ್ಜಸ್ಟ್ ಆಗುತ್ತೆ, ಕೆಲವೊಂದು ಮಕ್ಕಳಿಗೆ ಅಡ್ಜಸ್ಟ್ ಆಗೋದಿಲ್ಲ. ಸೊ ನಾನಿಲ್ಲಿ 2.5 ವರ್ಷದ ನನ್ನ ಮಗ 2.5 ವರ್ಷ ಅವನಿಗೆ ಏನು ಮಾಡಿದ್ವಿ ಅಂತಂದರೆ, ನಾವು ರೆಗ್ಯುಲರ್ ಫುಡ್ ಕೊಡ್ತಾ ಇದ್ವಿ. ಅದು ಕರೆಕ್ಟ್ ರೆಗ್ಯುಲರ್ ಫುಡ್ಡು ಏನಾದರೂ ಕೊಡೋದು ಸ್ವಲ್ಪ ಚೇಂಜಸ್ ಇರ್ಬೋದಲ್ಲ ಅಂತ ಹೇಳಿಬಿಟ್ಟು ನಾನು ಥಿಂಕ್ ಮಾಡಿದೆ. ಅವನಿಗೆ ಜಂಕ್ ಫುಡ್ಡು ಏನಾದರೂ ಕೊಡೋಣ ಅಂತ ಅನಿಸ್ತು. ನಾನು 3 ಮಂತ್ಸ್ ಏನೋ 4 ಮಂತ್ಸ್ ಕೂಡ ಆಗಿತ್ತು ಅವನಿಗೆ ಯಾವುದೇ ಥರ ಜಂಕ್ ಫುಡ್ಸನ್ನು ತಿನ್ನಿಸಿರಲಿಲ್ಲ. ಅವನು ಕೂಡ ಅದನ್ನು ಇಷ್ಟಪಟ್ಟು ತಿಂತಾನೂ ಇರಲಿಲ್ಲ. ಸೊ ನಾನಿಲ್ಲಿ ಬರೀ ರೆಗ್ಯುಲರಾಗಿ ಇದೇ ಫುಡ್ಡನ್ನು ಕೊಡ್ತಾ ಇದ್ದೀನಿ. ಸೊ ಚೇಂಜ್ ಮಾಡೋಣ, ಯಾವುದಾದ್ರೂ ಚೇಂಜ್ ಮಾಡಿದ್ರೆ ಅವನು ಬೇರೆ ಥರ ಊಟ ಮಾಡೋದಕ್ಕೂ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ನೂಡಲ್ಸನ್ನು ತೊಗೊಂಡು ಬಂದೆ. ನೂಡಲ್ಸ್ ಅಂತಂದರೆ ಇನ್ಸ್ಟೆಂಟಾಗಿ ಮಾಡುವಂತಹ ಒಂದು ನೂಡಲ್ಸನ್ನು ತೊಗೊಂಡು ಬಂದಿದ್ದೀನಿ. ಅದನ್ನು ತೊಗೊಂಡು ಬಂದೆ, ಮೊನ್ನೆ ತಾನೇ ತೊಗೊಂಡು ಬಂದೆ ಅದನ್ನು. ಆವಾಗ ಏನು ಮಾಡಿದೆ, ಸಂಜೆ ಟೈಮ್ ಆಯಿತು, ಸ್ನ್ಯಾಕ್ಸ್ ಟೈಮ್, ಏನಾದರೂ ಕೊಡಬೇಕಲ್ವ ಮಕ್ಕಳಿಗೆ, ಇಷ್ಟ ಆಗುತ್ತೆ ಮಾಡಿಕೊಟ್ಟಾಗ ಅಂತ ಅನಿಸ್ಬಿಟ್ಟು ನಾನು ಸ್ನ್ಯಾಕ್ಸನ್ನು ಮಾಡಿಕೊಟ್ಟಿದ್ದೀನಿ ಅವತ್ತು. ನೂಡಲ್ಸ್ ಮಾಡಿಕೊಟ್ಬಿಟ್ಟು ಅವನಿಗೆ ತಿನ್ನಿಸ್ತಾ ಇದ್ದೀನಿ. ಅವನು ಸ್ಟಾರ್ಟಿಂಗ್ ಬೇಡ ಅಂತಲೇ ಅಂತಿದ್ದ ಅವನು, ಯಾಕಂದರೆ ಜಂಕ್ ಫುಡ್ಸ್ ಎಲ್ಲ ತಿಂದು ಅಭ್ಯಾಸ ಇರಲಿಲ್ಲ ಅವನಿಗೆ. ನಾನು ಕೂಡ ಯಾವಾಗಲೂ ಕೊಡ್ತಾ ಇರಲಿಲ್ಲ, ಎಲ್ಗೋ ಒಂದೊಂದು ಸರಿ ಮಾತ್ರ ಅವನಿಗೆ ಬಲವಂತ ಮಾಡಿ ನಾನೇ ಕೊಡಿಸ್ತಾ ಇದ್ದೆ. ತಿನ್ನೋದು ಅಭ್ಯಾಸ ಮಾಡ್ಕೋ, ಏನಾದರೂ ಬರೀ ಇದನ್ನೇ ತಿಂತೀಯಾ ಅಂತ ಹೇಳಿಬಿಟ್ಟು ಚಾಕ್ಲೇಟು ಅದು ಇದು ತಿಂತಾನೆ ಇರ್ತಿದ್ದ ಅವನು. ಅದಕ್ಕೇನು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಇದು ಏನಂದರೆ ಮೈದಾ ಹಿಟ್ಟಿಂದ ಮಾಡಿರ್ತಾರಲ್ಲ ನೂಡಲ್ಸು, ಸೊ ಅದು ಡೈಜೆಸ್ಟ್ ಆಗೋದು ದೊಡ್ಡವ್ರಿಗೇ ಡೈಜೆಸ್ಟ್ ಆಗೋದು ಕಷ್ಟ ಅದು. ಸೊ ಇಲ್ಲಿ ಚಿಕ್ಕ ಮಕ್ಕಳಿಗೆ ತುಂಬ ಡೈಜೆಸ್ಟ್ ಆಗೋದು ತುಂಬಾ ಕಷ್ಟ ಅದು. ನಾನು 5 ವರ್ಷದ ಒಳಗಿರೋ ಮಕ್ಕಳಿಗೆ ಪ್ರತಿಯೊಬ್ಬರು ಯಾರ್ಯಾರ ಮನೇಲಿ 5 ವರ್ಷದೊಳಗಿರೋ ಮಕ್ಕಳು ಇರ್ತವೆ ಅಂಥ ಪೋಷಕರಿಗೆ ಇದೊಂದು ಗುಡ್ ಇನ್ಫಾರ್ಮೇಷನ್ ಅಂತಲೇ ಹೇಳ್ತಾ ಇದ್ದೀನಿ. ನನ್ನ ಮಗನಿಗೆ ಈ ಥರ ಆಗಿದೆಯಲ್ಲ, ಸೊ ಎಲ್ಲರಿಗೂ ಕೂಡ, ಯಾವುದೇ ಮಗುಗೂ ಕೂಡ ಈ ಥರ ಒಂದು ಸಿಚುವೇಶನ್ ಬರಬಾರ್ದು. ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ತಿನ್ನಿಸಿದ್ವಿ. ಸಂಜೆ ಟೈಮ್ ಅದನ್ನು ಒಂದು ತುತ್ತು ಹಾಕಿದ ಮೇಲೆ ಅವನು ಪದೇ ಪದೇ ಬಾಯಿಗೆ ಹಾಕಮ್ಮ ಅಂತ ಮುಂದೆ ಬರ್ತಾ ಇದ್ದ. ಇವನಿಗೆ ಇಷ್ಟ ಆಗ್ಬಿಡ್ತಿದ್ದು ಅಂತ ಹೇಳ್ಬಿಟ್ಟು ನಾನು ಕೂಡ, ನನಗೂ ಖುಷಿ ಆಯಿತು, ಇವ್ನು ತಿಂತಿದ್ದಾನಲ್ಲ. ಸೊ ಅದಕ್ಕೋಸ್ಕರ ನಾನು ಕೂಡ ಫಾಸ್ಟಾಗಿ ತಿನ್ನಿಸ್ತಾ ಇದ್ದೆ. ಬಟ್ ಅದು ನಾನು ಒಂದು ಯೋಚನೆ ಮಾಡಿರಲಿಲ್ಲ, ಅವನು ಕರೆಕ್ಟಾಗಿ ಚೀವ್ ಮಾಡಿ ತಿಂತಾ ಇರಲಿಲ್ಲ ಅನ್ನೋದನ್ನು ಯೋಚನೆ ಮಾಡಿರಲಿಲ್ಲ. ಸೊ ಈ ಇನ್ಸಿಡೆಂಟ್ ಆದಮೇಲೆ ನನಗೆ ನೆನಪಾಗಿದ್ದು, ಅವ್ನು ಕರೆಕ್ಟಾಗಿ ಚೀವ್ ಮಾಡಿ ತಿಂದಿರಲಿಲ್ಲ. ಸೊ ಇಲ್ಲಾಂದರೆ ಏನಾದರೂ ಸ್ವಲ್ಪ ಕಡಿಮೆ ಆಗ್ತಿತ್ತೇನೋ, ಡೈಜೆಸ್ಟಿವ್ ಸಿಸ್ಟಮ್ ಫಾಸ್ಟ್ ಆಗ್ತಿತ್ತೇನೋ ಅಂತ ಅನಿಸ್ತು. ಅವನು ಹಂಗೇ ಅದನ್ನೆಲ್ಲ ನುಂಗ್ಬಿಟ್ಟಿದ್ದ. ಅಂದರೆ ಅಷ್ಟನ್ನು ನುಂಗಿರಲಿಲ್ಲ, ಸ್ವಲ್ಪನೇ ಚೀವ್ ಮಾಡಿ ನುಂಗಿದ್ದ. ಹಂಗೆ ಮಾಡಿದ್ಮೇಲೆ ಮತ್ತೆ ನಾವು ನೈಟ್ ಏನಾದರೂ ಊಟ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಮಾಮೂಲಿ ರೆಗ್ಯುಲರಾಗಿ ಏನು ಮಾಡ್ತೀವಿ ಆ ಫುಡ್ಡನ್ನು ಅವನಿಗೆ ಊಟ ಮಾಡಿಸಿದ್ವಿ. ಸಂಜೆ ಆವಾಗಲೂ ಏನಿರಲಿಲ್ಲ, ಅವನಿಗೆ ಸಡನ್ಲಿ ನಿದ್ದೆ ಬಂದ್ಬಿಡ್ತು. ಈ ಥರ ಆಗುತ್ತೆ ನೋಡಿ, ಒಂದು ಫುಡ್ಡನ್ನು ಇವಾಗ ಏನು ಕೊಡ್ತಾ ಇದ್ದೀವಿ, ಆ ಫುಡ್ಡನ್ನು ಕೊಟ್ಬಿಟ್ರೆ ಸಾಕು, ಸಡನ್ಲಿ ನಿದ್ದೆ ಬರೋಂಗಾಯ್ತು. ನಿದ್ದೆ ಬಂದಂಗೆ ಆಗಿದ ತಕ್ಷಣ ಏನಂದರೆ, ಇವ್ರ ಹಸ್ಬೆಂಡ್ ಅಂತಂದರು, ಮಲಗಿಸ್ಬಿಡೋಣ, ನಿದ್ದೆ ಬಂದ್ಬಿಟ್ಟಿದೆ ಅಂತ ಹೇಳಿಬಿಟ್ಟು 11 ಗಂಟೆ 11:30 ಆಯಿತು ಅವ್ನು ಮಲ್ಕೊಳ್ಳೋ ಅಷ್ಟರಲ್ಲಿ. ಇವ್ನು ಡೈಲಿ ಏನು ಮಾಡ್ತಿದ್ದ ಅಂದರೆ 12:30 ಇಲ್ಲಾಂದರೆ 1 ಗಂಟೆ ಆಗ್ತಾಯಿತ್ತು ಮಲ್ಕೊಳ್ಳೋದು. ಬಟ್ ಇವತ್ತೇನು ಇಷ್ಟು ಬೇಗ ಮಲ್ಕೊಬಿಟ್ನಲ್ಲ ಅಂತ ನನಗೂ ಸ್ವಲ್ಪ ಡೌಟ್ ಆಯಿತು. ನಾವೇನೋ TV ನೋಡ್ತಾ, ಮೊಬೈಲ್ ನೋಡ್ತಾ, ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಸುಮ್ಮನೆ ಕೂತ್ಕೊಬಿಡ್ತಿದ್ವಿ. ಅವನು ನಿದ್ದೆ ಮಾಡ್ತಿರ್ಲಿಲ್ಲ ಅಂತಂದರೆ ಇನ್ನೇನು ಮಾಡೋಕ್ಕಾಗುತ್ತೆ, ಬಲವಂತವಾಗಿ ನಿದ್ದೆ ಮಾಡ್ಸೋಕ್ಕೂ ಆಗಲ್ಲಲ್ವ. ಸೊ ಅದಕ್ಕೋಸ್ಕರ ಅವನು ಬೇಗ ಮಲ್ಕೊಂಡ್ಮೇಲೆ ಏನಾಯಿತು ಅಂತಂದರೆ 12:30 ಆಯಿತು ಟೈಮು. 12:30 ಆಯ್ತಲ್ಲ, ಟೈಮ್ ಆಯಿತು. ನಾನು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಇತ್ತು, ಸ್ವಲ್ಪ ಅದಕ್ಕೆ ನಿದ್ದೆ ಮಾಡಿರಲಿಲ್ಲ. ಅಲ್ಲಿ ತನಕ ನಾನು ಎಚ್ಚರವಾಗಿದ್ದೆ. ಅವನೇನು ಮಾಡ್ತಿದ್ದ ಅಂತಂದರೆ, ಒಂದು 2-3 ಸರಿ ಎದ್ದು ಕೂತ್ಕೊಂಡು ಪುನಃ ಮಲ್ಕೊಳ್ಳೋದು, ಇನ್ನೊಂದು ಸರಿ ಎದ್ದು ಕೂತ್ಕೊಂಡ, ಪುನಃ ಮಲ್ಕೊಂಡ. ಸರಿ ಬಿಡು, ಇದೇನು ನೀರು ಕುಡಿಯೋದಕ್ಕೆ ಇರಬೇಕೇನೋ, ಅದು ನಿದ್ದೆ ಬಂದಿತ್ತಲ್ಲ ಫುಲ್, ಅದಕ್ಕೋಸ್ಕರ ಹಂಗೆ ಮಲ್ಕೊಬಿಟ್ಟ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಅದು ಅವನಿಗೆ ವಾಮಿಟಿಂಗ್ ಸೆನ್ಸೇಷನ್ ಆವಾಗಲೇ ಶುರುವಾಗ್ಬಿಟ್ಟಿದೆ. ಅವನು ಎತ್ತಿದ್ನಲ್ಲ ಆವಾಗಲೇ ವಾಮಿಟಿಂಗ್ ಸೆನ್ಸೇಷನ್ ಶುರುವಾಗಿ ಒಂದು 1/2 hour ಆಗಿದೆ. 12 ಗಂಟೆಲೇ ಶುರುವಾಗಿದೆ ಅದು.
ಅವನೇನು ಮಾಡ್ದ, ಇನ್ನು 12:45 ಒಂದ್ಸರಿ ನೀರೇನೋ ಕುಡಿತೀನಿ ಅಂತ ಅಂದ್ಬಿಟ್ಟು ಎದ್ದುಬಿಟ್ಟು ಪುನಃ ಹಂಗೆ ಮಲ್ಕೊಂಡ್ನಲ್ಲ, ಮಲ್ಗಿದ ತಕ್ಷಣ ಫುಲ್ ಎಲ್ಲ ವಾಮಿಟ್ ಆಯಿತು. ಫುಲ್ ಬೆಡ್ಡೆಲ್ಲ ಗಲೀಜು ಮಾಡ್ದ. ನಾನು ಅವಾಗ ಹಸ್ಬೆಂಡ್ ಮಲಗಿದ್ರು. ನಾನು ಅವಾಗ ಎಬ್ಬಿಸ್ದೆ ಅವ್ರನ್ನ. ಯಾಕೆ ಈ ಥರ ಆಗ್ತಿದೆ, ಎದ್ದಿ ಬೇಗ, ಇವನ್ನ ವಾಶ್ರೂಮ್ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅವನ್ನ ವಾಶ್ರೂಮ್ ಕರ್ಕೊಂಡೋಗಿ ನಾನು ಅವನಿಗೆ ಬಾಯಿ ಕೈಯೆಲ್ಲ ಆಗ್ಬಿಟ್ಟಿತ್ತು, ಸೊ ಬಟ್ಟೆಗೆಲ್ಲ ಆಗ್ಬಿಟ್ಟಿತ್ತು, ಅದನ್ನು ಚೇಂಜ್ ಮಾಡಿಬಿಟ್ಟು ಅವನಿಗೆ ಕ್ಲೀನ್ ಮಾಡ್ತಾ ಇದ್ದೆ. ಹಸ್ಬೆಂಡು ಕೂಡ ಬೆಡ್ಡೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲನೂ ಎತ್ತಿಟ್ಬಿಟ್ಟು ಕ್ಲಿಯರಾಗಿ ಬೇರೆದನ್ನ ಬೆಡ್ಶೀಟನ್ನು ಚೇಂಜ್ ಮಾಡಿ ಹಾಕಿದ್ರು. ಮತ್ತು ಬಿಡು ಏನೋ ಜಾಸ್ತಿ ಆಗಿರ್ಬೇಕೇನೋ, ಆವಾಗಲೇ ನೂಡಲ್ಸ್ ಕೊಟ್ಟಿದ್ನಲ್ಲ ಅದು ಜಾಸ್ತಿ ಆಗಿತ್ತು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಒಂದ್ಸರಿ ಈ ಥರ ವಾಮಿಟ್ ಆಯಿತು ಅಂತ ನಾವು ಅಂದ್ಕೊಂಡ್ವಿ. ಅದೇನಾಯಿತು ಅಂತಂದರೆ ಮತ್ತೆ ಇನ್ನು 1/2 ಅವರ್ ಬಿಟ್ಟು ಅಂತ ಆವಾಗ ನೀರು ಕುಡ್ದ ಅವನು. ಅಮ್ಮ ನೀರು ಬೇಕು ನನಗೆ ಅಂತ ಹೇಳ್ಬಿಟ್ಟು ಒಂದು ಬಾಟಲ್ ಇಷ್ಟುದ್ದ ಬಾಟಲ್ ಇತ್ತು, ಅದರಲ್ಲಿ ಫುಲ್ ಹಾಕಿದ್ವಿ ನಾವು. ನೈಟ್ ಟೈಮ್ ಅವನಿಗೆ ಫುಲ್ಲು ನೀರು ಕುಡಿಯೋದಕ್ಕೆ ಇಡ್ತೀವಿ, ಬಾಟ್ಲಲ್ಲೇ ಇಡ್ತೀವಿ. ಅದನ್ನು ಫುಲ್ ಕುಡಿದ್ಬಿಟ್ಟಿದ್ದಾನೆ ಅವನು. ಫುಲ್ ಸುಸ್ತಾಗ್ಬಿಟ್ಟಿತ್ತು ಅಂತ ಅನಿಸುತ್ತೆ ವಾಮಿಟಿಂಗ್ಗೆ. ಅದಕ್ಕೋಸ್ಕರ ಅವನು ಅಶ್ವಲ್ಲಿ ಕೂಡ ಅದನ್ನು ನೀರನ್ನು ಕುಡಿತಾ ಇರ್ತಾನೆ ಯಾವಾಗ್ಲೂ ಜಾಸ್ತಿನ. ಇದು ಒಂದು ಬಾಟಲ್ನು ಕುಡಿದ್ಬಿಟ್ಟಿದ್ದಾನೆ ಫುಲ್ಲು. ಆಮೇಲೆ ಏನಾಯಿತು, ಆ ನೀರು ಕುಡಿದು ಅರ್ಧ ಗಂಟೆ ಆದಮೇಲೆ ಮತ್ತೆ ವಾಮಿಟಿಂಗ್ ಆಯಿತು. ಮತ್ತೆ ವಾಮಿಟ್ ಆಯ್ತಲ್ಲ, ನಮಗಂತೂ ಫುಲ್ ಟೆನ್ಷನ್. ಅವಾಗ ಏನಾಯಿತು, ಯಾಕೆ ಹಿಂಗಾಯಿತು ಅಂತ ಫುಲ್ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ವಿ. ನೈಟ್ ಈ ಥರ ಆಯಿತು ಅಂತ ಹೇಳ್ಬಿಟ್ಟು ಮತ್ತೆ ನಾನು ಕೆಳಗಡೆನೆ ಅವನ್ನ ಕೂರಿಸ್ಕೊಂಡು ಹೀಗೆ ಹೆಗಲ ಮೇಲೆ ಮಲಗಿಸ್ಕೊಳ್ತಾ ಇದ್ದೆ. ಮತ್ತು ತೊಡೆ ಮೇಲೆ ಮಲ್ಕೋತಿದ್ದ. ಅವನಿಗೆ ಮಲ್ಕೊಳ್ಳೋಕ್ಕೂ ನಿದ್ದೆ ಕೂಡ ಬರ್ತಾ ಇರಲಿಲ್ಲ. ಫುಲ್ಲು ವಾಮಿಟಿಂಗ್ ಆಗ್ತಾನೆ ಇತ್ತು ಅಂತ ಅನಿಸುತ್ತೆ. ಅವ್ನು ಫುಲ್ಲು ಖಾಲಿ ಆಗೋ ತನಕನೂ, ಬೆಳಿಗ್ಗೆ ತನಕನೂ ವಾಮಿಟ್ ಮಾಡಿದ್ದಾನೆ. ಏನಿಲ್ಲ ಅಂದರೂ ಒಂದು 5 ಟೈಮ್ಸ್ 6 ಟೈಮ್ಸ್ ಆದರೂ ವಾಮಿಟಿಂಗ್ ಆಯ್ತು ಅವತ್ತು. ಮತ್ತು ಇನ್ನು 3:30 ಇಲ್ಲ 2:45 ಅಷ್ಟೊತ್ತಲ್ಲಿ ನಾವು ಅವನಿಗೆ ಸಿರಪನ್ನು ಕೊಟ್ಟಿದ್ವಿ. ಅದು ಊರಲ್ಲಿ ನಾವು ತಗೊಂಡು ಬಂದಿದ್ವಿ. ವಾಮಿಟಿಂಗ್ದು ಒಂದು ಸಿರಪ್ ಕೊಟ್ಟಿದ್ರು. ವಾಮಿಟ್ ಆದಾಗ ಅದನ್ನು ಹಾಕಿ ಅಂತ ಹೇಳಿದರು. ನಾವು ಅವಾಗ ಹಾಕಿದಾಗಲೂ ಕೂಡ ಅದು ಸ್ವಲ್ಪ ಹೊತ್ತು ಇರಲಿಲ್ಲ, ಎಲ್ಲ ಫುಲ್ಲು ವಾಮಿಟ್ ಆಯಿತು. ಸ್ವಲ್ಪನೂ ಒಳಗೆ ಅವನ ಹೊಟ್ಟೆ ಒಳಗೆ ಇರಲೇ ಇಲ್ಲ ಅದು ಅಂತಲೇ ಹೇಳ್ಬೋದು. ಹಾಕಿದ ಮೇಲೆ ಒಂದು 2 ನಿಮಿಷ ಅಷ್ಟೇ. ಅದಾದಮೇಲೆ ಮತ್ತೆ ಫುಲ್ ವಾಮಿಟ್ ಮಾಡ್ಕೊಂಡು ಅದನ್ನು ವಾಮಿಟ್ ಮಾಡ್ದ. ಫುಲ್ ಕಂಟ್ರೋಲೇ ಆಗ್ತಾ ಇರಲಿಲ್ಲ. ಬೆಳಿಗ್ಗೆ ತನಕ ನಮಗಂತೂ ಫುಲ್ ಟೆನ್ಷನ್ ಆಗಿಬಿಟ್ಟು, ನಮಗೆ ಯಾವ ಥರ ಪರಿಸ್ಥಿತಿ ಅಂತ ಹೇಳಿದ್ರೆ ನನಗೆ ಫುಲ್ ಭಯ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಈ ಮಕ್ಕಳಿಗೆ ಯಾವುದಾದ್ರೂ ಈಗ ಒಂದು ಜಂಕ್ ಫುಡ್ಡನ್ನು ತಿಂದು ಈ ಥರ ಆಯಿತು ಅಂತಂದರೆ ಎಷ್ಟು ಭಯ ಇರುತ್ತೆ ಪೇರೆಂಟ್ಸ್ಗೆ. ನಾವಂಥದ್ರಲ್ಲಿ ಫುಲ್ಲು ಟೆನ್ಷನ್ ಮಾಡಿಕೊಂಡು ಬೆಳಿಗ್ಗೆ ತನಕ ವೆಯ್ಟ್ ಮಾಡಿದ್ದೀವಿ. ಒಂದು 5:30 ಅಷ್ಟೊತ್ತಲ್ಲಿ ಮತ್ತೆ ವಾಮಿಟ್ ಮಾಡ್ದ. ಆವಾಗ ಮತ್ತೆ ವಾಮಿಟ್ ಮಾಡ್ದ ಅಂತ ಹೇಳ್ಬಿಟ್ಟು ಆವಾಗಲೇ ಸಿರಪ್ ಹಾಕಿದ್ದು ಅವನಿಗೆ ಹೊಟ್ಟೆಲಿ ನಿಲ್ಲಲಿಲ್ಲ. ಬಟ್ ಇವಾಗ ಒಂದ್ಸರಿ ಆದರೂ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಸರಿ ಹಾಕಿದ್ವಿ ಸಿರಪನ್ನು. ಹಾಕಿದ್ಮೇಲೆ ಏನಾಯಿತು, ಸ್ವಲ್ಪ ಕಂಟ್ರೋಲ್ ಆಯಿತು. ಆವಾಗ ನಿದ್ದೆ ಬಂತು ಅವನಿಗೆ, ಚೆನ್ನಾಗಿ ನಿದ್ದೆ ಬಂತು. ಒಂದು 8:30 ತನಕನೂ ಮಲ್ಕೊಂಡು ನಿದ್ದೆ ಮಾಡ್ದ. ಆಮೇಲೆ ಅವನ್ನ ಬೆಳಿಗ್ಗೆ ಎದ್ದಿದ ತಕ್ಷಣ ಅವನು 9:30 9:45 ಅಷ್ಟೊತ್ತಿಗೆಲ್ಲ ರೆಡಿ ಮಾಡ್ಕೊಂಡು ಅವನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಡಾಕ್ಟರ್ನ ಕೇಳಿದಾಗ ಈ ಥರ ಹೇಳಿದ್ರು ಅವರು. ಜಂಕ್ ಫುಡ್ ಏನಾದರೂ ಕೊಟ್ಟಿದ್ದೀರಾ ಅಂತ ಮೊದಲೇ ಕೇಳಿಬಿಟ್ರು ಅವರು. ಈಗ ಚಿಕ್ಕ ಮಕ್ಕಳಿಗೆ ಸಾಮಾನ್ಯವಾಗಿ ಈ ಜಂಕ್ ಫುಡ್ ತಿಂದಾಗ್ಲೇ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಗೋದು. ಅದಕ್ಕೋಸ್ಕರ ಅವರು ಆ ಥರ ಕೇಳಿದ್ದು. ನನಗೆ ಶಾಕ್ ಆಯಿತು. ಅಯ್ಯೋ, ಜಂಕ್ ಫುಡ್ ತಿಂದಿದ್ದಕ್ಕೆ ಈ ಥರ ಆಗಿರೋದು ಅಂತ ನನಗೂ ಕೂಡ ಅನಿಸ್ತು. ಅವಾಗ ಏನಂದ್ರು ಅಂದರೆ 1 ಮಂತು 15 ಡೇಸ್ ಅವಾಗೇನು ಕೊಡಿ ಪರವಾಗಿಲ್ಲ, ಪದೇ ಪದೇ ಏನು ಕೊಡೋಕ್ಕೆ ಹೋಗಬೇಡಿ ಅಂತ ಹೇಳಿದರು ಅವರೂ ಕೂಡ. ಆಮೇಲೆ ಅದು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ನು ಯಾವುದಕ್ಕೂ ಒಂದು ಸಿರಪ್ ರೀತಿ ಕೊಟ್ಟಿದ್ರು. ಆಮೇಲೆ ಮತ್ತೆ ಇನ್ನೊಂದು ಗ್ಯಾಸ್ಟ್ರಿಕ್ ಆಗಿರಬೇಕು ಸ್ವಲ್ಪ, ಅದಕ್ಕೋಸ್ಕರ ಒಂದು ಟ್ಯಾಬ್ಲೆಟ್ ಕೊಡ್ತೀನಿ ಅಂತ ಕೊಟ್ಟರು. ಮತ್ತು ಅದನ್ನು ತಗೊಂಡು ಬಂದ್ವಿ. ಅವತ್ತು ಫುಲ್ಲು ಬೆಳಿಗ್ಗೆ ವಾಮಿಟ್ ಮಾಡಿದ್ನಲ್ಲ ಅಷ್ಟೇ, ಸಂಜೆ ತನಕ ವಾಮಿಟಿಂಗ್ ಇರಲೇ ಇಲ್ಲ ಅವನಿಗೆ. ಹಾಕಿದ್ವಿ. ಮತ್ತು ಸಂಜೆ ಮೇಲೆ ಸ್ಟಾರ್ಟ್ ಆಯಿತು ಮತ್ತೆ ತಿರ್ಗಾ. ಅದು ನೈಟೇ ಕೂಡ ಸ್ಟಾರ್ಟ್ ಆಗಬೇಕಂತ ನಮಗೆ ಫುಲ್ ಭಯ, ಇನ್ನೂ ಭಯ ಜಾಸ್ತಿನೇ ಆಗ್ತಾಯಿತ್ತು. ಇದೇನು ಹಿಂಗಾಗ್ತಿದೆ ಅಂತ. ಅದು ವಾಮಿಟಿಂಗ್, ಅದು ಏನಂದರೆ ಜಂಕ್ ಫುಡ್ ಇವಾಗ ತಿನ್ನಿಸಿದ್ವಲ್ಲ ನೂಡಲ್ಸು, ಅದು ಡೈಜೆಸ್ಟಿವ್ ಆಗದೆ ಇಂಡೈಜೆಸ್ಟ್ ಆಗಿ ಅವ್ನಿಗೆ ಹೊಟ್ಟೆ ಒಳಗಡೆ ಆ ಥರ ಆಗ್ತಾಯಿತ್ತು. ಅದೆಷ್ಟು ದಿನ ಇರುತ್ತೋ ಏನು ಕತೆನೋ ಅಂತ ನಮಗೂ ಕೂಡ ಶಾಕ್ ಆಗ್ತಾಯಿತ್ತು. ಯಾಕೆ ಹಿಂಗೆ ಆಗ್ತಾಯಿದೆ ಅಂತ ನಮಗೂ ಕೂಡ ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು. ಅದು ಕಂಟ್ರೋಲೇ ಆಗಲಿಲ್ಲ. ಇದುವರೆಗೂ ಮೊನ್ನೆಯಿಂದ ಇವತ್ತಿನವರೆಗೂ ಅವ್ನಿಗೆ ವಾಮಿಟಿಂಗ್ ನಿಂತೇ ಇಲ್ಲ. ಇವತ್ತು ಸಾಯಂಕಾಲ ಸ್ವಲ್ಪ ಕಂಟ್ರೋಲ್ ಆಗಿದೆ. ಅದು ಏನಂದರೆ ಅದು ತಿನ್ನಿಸಿರ್ತೀವಲ್ಲ ಅದು ಫುಲ್ ಕ್ಲಿಯರಾಗಿ ವಾಮಿಟ್ ಆಗಬೇಕು.
ಮತ್ತು ಒಂದ್ಸರಿ ಅವನಿಗೆ ಲೂಸ್ ಮೋಷನ್ ಕೂಡ ಆಯಿತು. ಅದು ಏನಕ್ಕೆ ಅಂತಂದರೆ ಫುಲ್ಲು ಏನಾದರೂ ಜಾಸ್ತಿ ಫುಡ್ ಏನಾದರೂ ತಿನ್ನಿಸಿ, ಅಂದರೆ ಒಂದೆರಡು ಟೈಮ್ ಅಷ್ಟೇ ಅವ್ನು ತಿಂದಿದ್ದು ಅವತ್ತು. ಅದೆರಡು ಟೈಮ್ ತಿನ್ನಿಸಿರೋದು ಕೂಡ ಡೈಜೆಸ್ಟ್ ಆಗಿಲ್ಲ ಅವನಿಗೆ, ಅದಕ್ಕೋಸ್ಕರ ಅದು ಲೂಸ್ ಮೋಷನ್ ಥರ ಆಚೆ ಬಂತು. ಅದಾದಮೇಲೆ ಅವನಿಗೆ ಸಮಾಧಾನವಾಗಿ ಈ ಥರ ಇವತ್ತು ಅವನಿಗೆ ಸರಿಯಾಗಿರೋದು. ಅಲ್ಲಿ ತನಕ ವಾಮಿಟಿಂಗ್ ಕಂಟ್ರೋಲ್ ಆಗ್ತಾ ಇರಲಿಲ್ಲ, ಎಲ್ಲಿ ಹಾಸ್ಪಿಟ್ಲಲ್ಲಿ ತೋರಿಸಿದ್ರು ಹಾಗೆ ಕಂಟ್ರೋಲ್ ಆಗಲಿಲ್ಲ. ಇವತ್ತು ಸ್ವಲ್ಪ ಪರವಾಗಿಲ್ಲ, ಆಟ ಆಡ್ತಾ ಇದ್ದಾನೆ. ಅದಕ್ಕೋಸ್ಕರ ಪಾರ್ಕಿಗೆ ಕರ್ಕೊಂಡು ಬಂದು ಆಟ ಆಡಿಸ್ತಾ ಇದ್ದೀವಿ. ಮತ್ತು ಇನ್ನೊಂದು ಹೇಳಬೇಕು ಅಂತಂದರೆ, ನಿನ್ನೆ ನಾವು ಹಾಸ್ಪಿಟ್ಲಿಗೆ ಹೋಗಿದ್ವಲ್ಲ, ಆವಾಗ 11 kg 200 ಗ್ರಾಮ್ ಏನೋ ಇದ್ದ ಅಷ್ಟೇ. ನಾನು ಲಾಸ್ಟ್ ಟೈಮ್ 1 ಮಂತ್ ಬ್ಯಾಕ್ ಕರ್ಕೊಂಡು ಹೋಗಿದ್ದಾಗ ಅವನು 14 kg ಇದ್ದ ಅವನು. ಸೊ ನೋಡಿ, ಇವಾಗ ಒಂದು 3 ಡೇಸಲ್ಲಿ ಹಿಂಗಾಗಿರೋದಕ್ಕೆ ಅವನು 3 kgs ಕಮ್ಮಿ ಆಗಿದ್ದಾನೆ. ಈ ಥರ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಗಿಬಿಡ್ತು ಅಂತಂದರೆ ನಮಗೆ ತುಂಬಾ ಭಯ ಆಗುತ್ತೆ. ಇದೊಂದು ಜಂಕ್ ಫುಡ್ ತಿನ್ನಿಸಿರೋದ್ರಿಂದ ಏನೇನೋ ಆಗ್ಬೋದು, ನೀವೇ ಯೋಚನೆ ಮಾಡ್ಬೋದು ಈ ಥರ ಎಲ್ಲ ಆಗುತ್ತಾ ಅಂತ. ನಾನಿಲ್ಲಿ ಬೇರೆ ಯಾವುದೋ ಒಂದು ಟಾಪಿಕ್ ತಗೊಂಡು ಮಾತಾಡ್ತಾ ಇಲ್ಲ. ನನ್ನ ಮಗನಿಗೆ ಆಗಿರುವಂತಹ ಒಂದು ಇನ್ಸಿಡೆಂಟ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು 5 ವರ್ಷದೊಳಗಿರುವಂತಹ ಮಕ್ಕಳು ನಿಮ್ಮ ಮನೇಲಿ ಇದ್ದರೆ ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಜಂಕ್ ಫುಡ್ಡನ್ನು ತುಂಬಾ ಅವಾಯ್ಡ್ ಮಾಡಿ ಅಂತ ಹೇಳ್ತಿರ್ತೀನಿ. ಜಾಸ್ತಿ ಮಕ್ಕಳು ಕೇಳ್ತಿರ್ತವೆ ಇಷ್ಟ ಅಂತ, ಬಟ್ ಅದನ್ನು ನೀವು ಅವಾಯ್ಡ್ ಮಾಡಲೇಬೇಕು. ಯಾವಾಗಲೂ ಒಂದ್ಸರಿ ಕೊಟ್ಟರೆ ಬೆಟರ್ ಅಂತ ಹೇಳ್ತೀನಿ. ಬಟ್ ನೂಡಲ್ಸ್ ಮಾತ್ರ ಫುಲ್ ಡಿಸ್ಕಂಟಿನ್ಯೂ ಮಾಡಿ ಕೊಡ್ತಾಯಿದ್ರೆ. ನನ್ನ ಇನ್ಫಾರ್ಮೇಷನ್ ನಿಮಗೆ ತಲುಪಿದೆ. ನಾನು ಅಂದ್ಕೊಂಡಿದ್ದೆ ಮೊನ್ನೆಯಿಂದ ಈ ಥರ ಆಗ್ತಿದೆಯಲ್ಲ ಮಕ್ಕಳಿಗೆ, ತುಂಬ ಮಕ್ಕಳಿಗೆ ಈ ಥರ ಜಂಕ್ ಫುಡ್ಸ್ ಅಂದರೆ ತುಂಬ ಇಷ್ಟ. ಮಕ್ಕಳು ಎಲ್ಲೋ ತಿಂದ್ಬಿಟ್ಟು ಇದೇ ಥರ ಆಗುತ್ತೋ ಅನ್ನೋ ಒಂದು ಭಯ ಕಾಡ್ತಾಯಿತ್ತು ನನಗೆ. ಇವಾಗ ನಾನು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡಿಕೊಂಡಾಗ ನನಗೊಂದು ಸಮಾಧಾನ ಅಂತ ಅನಿಸ್ತು. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 5 ವರ್ಷದ ಒಳಗಿರೋ ಮಕ್ಳಿಗೂ ಯಾರೆಲ್ಲ ಇರ್ತಾರೆ ನಿಮ್ಮ ಫ್ಯಾಮಿಲಿಲಿ, ನಿಮ್ಮ ಫ್ಯಾಮಿಲಿ ದೂರದ ಫ್ಯಾಮಿಲಿ ಆಗಿರ್ಬೋದು, ಹತ್ರದ ಫ್ಯಾಮಿಲಿ ಆಗಿರ್ಬೋದು, ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.